ಬಸ್ ಸೌಲಭ್ಯಕ್ಕೆ ಆಗ್ರಹಿಸಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಸಮಯಕ್ಕೆ ಸರಿಯಾಗಿ ಬಸ್ ಸೌಲಭ್ಯ ಕಲ್ಪಿಸಬೇಕೆಂದು ಹೊಸ ಬಸ್ ನಿಲ್ದಾಣದ ಹತ್ತಿರ ಕೆಎಸ್ಆರ್ಟಿಸಿ ಡಿಪೋ ಗೇಟ್ ಮುಂದೆ ಕುಳಿತು ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿರುವ ಘಟನೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ನಡೆದಿದೆ. ಇನ್ನು ಸಮಯಕ್ಕೆ ಸರಿಯಾಗಿ ಬಸ್ ಬರದೇ ಇರುವುದರಿಂದ ನಮಗೆ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಡಿಪೋ ಗೇಟ್ ಮುಂದೆ ಕುಳಿತು ಪ್ರತಿಭಟನೆ ನಡೆಸಿದರು. ಸಾಲಾಪುರ ಹಾಗೂ ವೆಂಕಟಾಪುರದಿಂದ ಸುಮಾರು 150 ವಿದ್ಯಾರ್ಥಿಗಳು ರಾಮದುರ್ಗಕ್ಕೆ ಶಾಲಾ ಕಾಲೇಜಿಗೆ ಬರುತ್ತಾರೆ. ಬೆಳಗ್ಗೆ 8 ಗಂಟೆಗೆ ಬರುವ ಬಸ್ಸು ಸಾಕಷ್ಟು ಪ್ರಯಾಣಿಕರಿಂದ ತುಂಬಿ ತುಳುಕುತ್ತಿದ್ದು, ಇದರಿಂದ ವಿದ್ಯಾರ್ಥಿಗಳಿಗೆ ಬಸ್ನಲ್ಲಿ ಪ್ರಯಾಣಿಸಲು ತೊಂದರೆಯಾಗಿ ಸಮಯಕ್ಕೆ ಸರಿಯಾಗಿ ಶಾಲಾ ಕಾಲೇಜಿಗೆ ತೆರಳಲು ಸಾಧ್ಯವಾಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ಇನ್ನು ತಮಗೆ ಆಗುತ್ತಿರುವ ಬಸ್ಸಿನ ಕೊರತೆಯನ್ನು ನೀಗಿಸಬೇಕೆಂದು ಒತ್ತಾಯಿಸಿದ ವಿದ್ಯಾರ್ಥಿಗಳು ಕೆಲ ಕಾಲ ಪ್ರತಿಭಟನೆ ನಡೆಸಿ ಮನವಿ ಕೂಡ ಸಲ್ಲಿಸಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಸಾರಿಗೆ ಅಧಿಕಾರಿಗಳು ಈ ವಿದ್ಯಾರ್ಥಿಗಳಿಗೆ ಸಮರ್ಪಕ ಬಸ್ಸಿನ ಸೌಲಭ್ಯ ಕಲ್ಪಿಸುತ್ತಾರಾ ಎಂಬುದು ಕಾದು ನೋಡಬೇಕಿದೆ. ಪಬ್ಲಿಕ್ ಫಸ್ಟ್ ಕನ್ನಡ ನ್ಯೂಸ್, ರಾಮದುರ್ಗ. ವೆಂಕಟಾಪುರ ಸಾಲಾಪುರ ಬಸ್ಸಿನ ಪ್ರಾಬ್ಲಮ್. ಬೆಳಿಗ್ಗೆ 8ಕ್ಕೆ ಬರೋ ಬಸ್ ನಮ್ಮ ಊರಿಗೆ 8:15 ಪೌಣೆ 9ಕ್ಕೆ ಬರ್ತೈತಿ. ನಾವು ಕಾಲೇಜ್ಗೆ ಹೆಂಗ್ ಹೋಗ್ಬೇಕು? ಮತ್ತ ಹಳ್ಳಿ ಸೈಡ್ ಅಂದ್ರೆ ಗಂಡ್ಮಕ್ಳು ನಿಂತು ಬರೋಲ್ಲ, ಹೆಣ್ಮಕ್ಳು ನಿಂತು ಬರ್ತೇವೆ. ನಾವು ಬಗಾನೆ ಬಿದ್ದಿವ ಅಂದ್ರೆ ನಮಗೆ ಏನ್ ಪ್ರಾಬ್ಲಮ್? ಇವ್ರು ಮ್ಯಾನೇಜ್ಮೆಂಟ್ ಫೋನ್ ಹಚ್ಚಿರ ಬಸ್ ರೋಡ್ ಮೇಲೆ ಹೋಗತಿ, ಆಕಾಶ ಮೇಲೆ ಹೋಗತಿ ಕೇಳಿ ಎಲ್ಲ ಮಾತಾಡ್ತಾರೆ. ಬಸ್ ಇವ ಟೈಮಿಂಗ್ ಕಾಲೇಜ್ 8 ಗಂಟೆಗೆ ಐತಿ. 8 ಗಂಟೆ ಐತಿ, 8:15 ಬಿಡ್ತಾರ. ಅಲ್ಲಿ ನಮ್ ಸರ್ಗಳು ಇಲ್ಲದ ಪ್ರಾಬ್ಲಮ್. ನಮಗ್ ಏನ್ ಸಿಕ್ಕಿದ್ದ ಹೊರಗ್ ನಿಂದಿರ್ತಾರ. ನಮಗ್ ಹಿಂಗ್ ಮಾಡ್ರಿ ಹೆಂಗ ಮತ್ ಇವ್ರು ಫೋನ್ ಹಚ್ಚಿರ ಇಲ್ಲದ ಸಿಕ್ಕಿದ್ ಮಾತಾಡ್ತಾರ. ಇವ್ರು ಫೋನ್ ಹಚ್ಚಿರ ರಾಂಗ್ ನಂಬರ್ ಐತಿ ಹಂಗೆಲ್ಲಾ ಮಾತಾಡ್ರಿ. ಯಾರು ಮಾಡ್ಸಿ 2 ಬಸ್ ಬರ್ಬೇಕು. 7:15 ಒಂದ್ ಬಸ್ ಬಿಡ್ಬೇಕು, ಆಮೇಲೆ 9 ಗಂಟೆಗೆ 8 ಗಂಟೆಗೆ ಒಂದ್ ಬಿಡ್ಬೇಕು. ಅಂದ್ರೆ ನಮ್ಗೆ 7:15 ಬಸ್ ತಪ್ಪಿರ್ನು ನಮ್ ಕಾಲೇಜ್ ಒಳ್ಳಿ ಸೆಕೆಂಡ್ 12 ಗಂಟೆಗೆ ಐತಿ. 12 ಗಂಟೆ ಮಟ್ಟ ಮನ್ಯಾಗಿರು ಬದ್ಲಿ 9 ಗಂಟೆಗೆ ಒಂದ್ ಬಸ್ ಬಿಟ್ರಂದ್ರ ಆ ಬಸ್ಸಿಗೆ ಹೋಗಾಕ್ ಬರ್ತೈತಿ. ಸ್ಟ್ರೈಕ್ ಅಂದ್ರ ಅಲ್ಲಿ ಬಸ್ ನಾವ್ ನಿಂದ್ರಿಸೇ ತಗೊಂಡ್ ಅದ ಬಸ್ ಒಳಗ ವಾಪಸ್ ಬಂದಿವ್ರಿ ಸರ್. ನಾವ್ ಇಲ್ಲಿ ಬರ್ಬೇಕಾದ್ರೆ ಅದು ಲೋಕಾಪುರಕ್ಕೆ ಬಿಟ್ಟೇ ಇಲ್ರಿ ಸರ್ ನಾವ್ ಹೋಗಾಕ. ಬಸ್ ವಾಪಸ್ ಅದ ಬಸ್ ಇವತ್ತು ನಾವ್ ಹತ್ಬೇಕಾದ್ರೆ ಡೈಲಿ 1-2-3 ಮಂದಿ ಉಳಿತಿದ್ರಿ ನಮ್ ಬಸ್ ಒಳಗ. ಏನ್ ಇರ್ಲಿ ಬಿಡಿ ಇವತ್ತೊಂದಿನ. ಇವತ್ತ ಒಬ್ರು ಊರಾಗ ಒಬ್ರು ಹುಡುಗರು ಕಾಲೇಜ್ ಹುಡುಗರು ಹತ್ತಿಲ್ರಿ ಸರ್. ನಾವ್ ಒಂದೊಂದ್ಸಲ ಹೆಣ್ಮಕ್ಳು ಅದಾರ ಅಂತ ಹೇಳಿ ನಮಗ್ ಜಾಗ ಬಿಟ್ಟು ಅವ್ರ ಕಾಲೇಜ್ ಬಿಟ್ಟೋಕಾರ. ಈಗ ನಿಮಗ್ ಪೊಲೀಸರು ಏನ ಅಂಜಿಕೆ ಏನ್ ಹಾಕಿದ್ರು ಸರ್ ಅವರು? ನೀವು ಇಲ್ಲಿಗಲ್ ಆಗಿ ಸ್ಟ್ರೈಕ್ ಮಾಡತ್ತೀರಿ, ಬಸ್ ನಿಂದ್ರಸಂಗಿಲ್ಲ ಹಂಗ. ಆಮೇಲೆ ನೀವ್ ಹಿಂಗ್ ಮಾಡಿದ್ರಂದ್ರ ನಾವ್ ನಿಮ್ ಮ್ಯಾಗ ಕೇಸ್ ಮಾಡಿದ್ರೆ FIR ಆಯ್ತಂದ್ರ ನಿಮ್ ಜೀವನಾನ ಹೊಕ್ಕೈತಿ, ನೀವ್ ಎಷ್ಟ್ ಕಲಿತ್ರು ಉಪಯೋಗ ಇಲ್ಲ ಅಂತ ಹೇಳಿದ್ರಿ ಸರ್ ಅವ್ರು. ಇವ್ರಿಗೆ ನಾವ್ ಲೆಟರ್ ಕಳಿಸಿ ಅವ್ರು ಒಪ್ಕೊಂಡ ಅವ್ರು ವಾಪಸ್ ನಮ್ಗ್ ಸ್ಯಾಂಕ್ಷನ್ ಮಾಡೋ ಮಟ್ಟ ಇವ್ರ ಅವಾಗ ಏನ್ ಸ್ಟ್ರೈಕ್ ಮಾಡಿ ಏನ್ ಮಾಡುದು ನಾವು? ಏನ್ ಮಾಡ್ಬೇಕಂತ ಮಾಡಿರೋ? ಸ್ಟ್ರೈಕ್ ಮಾಡ್ಬೇಕಂತ ಮಾಡಿರೋ ಸರ್? ನಾವ್ ಸ್ಟ್ರೈಕ್ ಅದ ನಾವ್ ಯಾರಿಗೆ ಪ್ರಾಬ್ಲಮ್ ಅಷ್ಟ ಅಲ್ರಿ, ಪ್ರತಿಯೊಂದು ಊರ್ ಪ್ರಾಬ್ಲಮ್ ಇದ. ಈಗ ಫ್ರೀ ಬಸ್ ಮಾಡಿದ ಸುಟ್ಟ ಎಲ್ಲಾ ವಿದ್ಯಾರ್ಥಿ ಎಲ್ಲಾ ಹಾನಿ ಆಗ್ಬಿಟ್ಟೆ. ಈ ಫ್ರೀ ಬಸ್ ಇರೋ ಬದ್ಲಿ ನಮಗ್ ಹೋದ್ರುನು ಉಪಯೋಗಿಲ್ಲ. ಮತ್ ನಾವ್ 3 ಹೆಣ್ಮಕ್ಳು ನಮ್ ಹೆಣ್ಮಕ್ಳ ಗ್ರೂಪ್ ಒಳಗನ ಎಷ್ಟೋ ಮಂದಿ ತೊಂದ್ರೆಯನ್ನ ಅನುಭವಿಸಿರ್ತಾರೆ. ಮತ್ ಒಳ್ಳೆ ನಮ್ ಊರಾಗ ಕಾಲೇಜ್ದಾಗ ಅಣ್ಣಗಳು ಬರ್ತಾರೆ. ಅವ್ರ ಪಾಪ ನಾವ್ ಅಂದ್ರೆ ಹೆಣ್ಮಕ್ಳು ಅಂದ್ರೆ ಎಲ್ಲಾರ್ಗು ಒಂಥರ ಗೌರವನ ಇರ್ತತಿ. ಅಂದ್ರೆ ನಮ್ನ ಹತ್ತಿ ಬರೋಗುಲ ಬಸ್ ಮುಂದಕ್ಕ ಬಿಡ್ತಾರೆ. ಅವ್ರ ಹೊತ್ತಿಂದ ಎಲ್ಲಾ ವೇಸ್ಟನ ಅದ. ಹಂಗ್ ಮಾಡಿದ್ರೆ ಹೆಂಗ್ ಮಾಡುದು? ನಮಗೆ ಮನವಿ ಕೊಟ್ಟಿದ್ದಾರೆ. ಆ ಮನವಿಯನ್ನ ಡಿಪೋ ಮ್ಯಾನೇಜರ್ ಗಮನಕ್ಕೆ ತಂದು ಶೀಘ್ರದಲ್ಲಿ ಅವರಿಗೆ ಒಂದು ಪರಿಹಾರವನ್ನು ಮಾಡ್ತೀವಿ. ಅವರಿಗೆ ಬಸ್ಸಿನ ವ್ಯವಸ್ಥೆ ಸರಿಯಾಗಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರ ಸಮಸ್ಯೆಯನ್ನ ನಾವು ಶೀಘ್ರದಲ್ಲಿ, ಅವರು ಬೆಳಿಗ್ಗೆ ಬಸ್ ಬೇಕಂತ ಹೇಳ್ತಿದ್ದಾರೆ 7:30. ನಾನು ಡಿಪೋ ಮ್ಯಾನೇಜರ್ ಗಮನಕ್ಕೆ ತಂದು ಆದಷ್ಟು ಬೇಗ ಅವ್ರ ಸಮಸ್ಯೆಯನ್ನ ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಪಡ್ತೇವೆ ಸರ್.